ಒಂದೊಂದ್ಸತಿ ಏನಾಗುತ್ತೆ ಅಂದರೆ ಒಂದೇ ಥರದ ಎಗ್ ಬುರ್ಜಿ, ಎಗ್ ಆಮ್ಲೆಟು, ಎಗ್ ಮಸಾಲ ತಿಂದು ಸಾಕಾಗಿರುತ್ತೆ. ಅಂಥ ಟೈಮಲ್ಲಿ ನೀವು ಈ ಹೈದ್ರಾಬಾದಿ ಎಗ್ ಕಾಗಿನ ಟ್ರೈ ಮಾಡ್ಬೋದು. ನಾನಿಲ್ಲಿ ಒಂದು 3 ಈರುಳ್ಳಿನ ಸ್ಲೈಸ್ ಆಗಿ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ. ನೆಕ್ಸ್ಟು ಒಂದು ಬೆಳ್ಳುಳ್ಳಿ ಸುಲ್ಟ್ಕೊಂಡ್ಬಿಟ್ಟು ಅದಕ್ಕೆ 1 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ನಾವು ಚೆನ್ನಾಗಿ ಕ್ರಷ್ ಮಾಡ್ಕೋಬೇಕು. ಸೊ ತುಂಬ ಪೇಸ್ಟ್ ಥರ ಏನು ಬೇಡ, ಸೊ ರಫ್ ಆಗಿ ಇದನ್ನು ಕ್ರಷ್ ಮಾಡ್ಕೊಂಡಿದ್ದೀನಿ. ಇದು ಈ ಥರ ಬರುತ್ತೆ ನೋಡಿ. ಸೊ ಇದನ್ನು ರೆಡಿ ಮಾಡಿ ನಾವು ಸೈಡಲ್ಲಿ ಇಟ್ಕೋಬೇಕು. ನೆಕ್ಸ್ಟ್ ನಾವಿಲ್ಲಿ ಒಂದು ಪ್ಯಾನ್ ತೊಗೋತಾ ಇದ್ದೀವಿ. ಪ್ಯಾನಿಗೆ ಒಂದು 4 ರಿಂದ 5 ಟೀ ಸ್ಪೂನಷ್ಟು ನಾವು ಎಣ್ಣೆನ ಹಾಕೋಬೇಕು. ಈ ಎಣ್ಣೆ ಒಂದು ಸ್ವಲ್ಪ ಬಿಸಿ ಆಗಿದ ತಕ್ಷಣ ಇದಕ್ಕೆ ನಾವು ಫಸ್ಟು 1 ಟೀ ಸ್ಪೂನಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್ ಹಾಕೋತಾ ಇದ್ದೀನಿ. ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆನೆ ನಾವು ಒಂದು 2 ಹಸಿಮೆಣಸಿನಕಾಯಿ ಸೆಂಟ್ರಲ್ ಕ್ಲೀನಾಗಿ ಸ್ಪ್ಲಿಟ್ ಮಾಡಿಬಿಟ್ಟು ಹಾಕಬೇಕು. ಸೊ ಈ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಜೊತೆ ಅದು ಕೂಡ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಸೊ ಇದು ಹಸಿ ವಾಸನೆ ಹೋದ್ಮೇಲೆ ನಾವು ನೆಕ್ಸ್ಟ್ ಇದಕ್ಕೆ ನಾವು ಏನು ಚಾಪ್ ಮಾಡಿದಂತಹ ಈರುಳ್ಳಿ ಇರುತ್ತಲ್ಲ ಅದನ್ನು ಹಾಕೋಬೇಕು. ಹಾಕ್ಬಿಟ್ಟು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಸೊ ನಮಗೆ ಈ ಈರುಳ್ಳಿ ಒಂದು ಗೋಲ್ಡನ್ ಬ್ರೌನ್ ಬರೋ ಥರ ನಾವು ಫ್ರೈ ಮಾಡ್ಕೋಬೇಕು ಇದನ್ನು. ಸೊ ಈ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ನಾನಿಲ್ಲಿ ಇದಕ್ಕೆ ಒಂದು ಸ್ವಲ್ಪ ಅರಿಶಿನ ಹಾಕೋತಾ ಇದ್ದೀನಿ, ಮತ್ತು ಒಂದು ಸ್ವಲ್ಪ ಖಾರದ ಪುಡಿ. ನಿಮಗೆ ಖಾರ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕ್ಬೋದು. ನಾನಿಲ್ಲಿ 1 ಟೀ ಸ್ಪೂನ್ ಅಷ್ಟೇನೋ ಖಾರದ ಪುಡಿ ಹಾಕಿದ್ದೀನಿ. ಅದಾದಮೇಲೆ ಉಪ್ಪು ರುಚಿಗೆ ತಕ್ಕಷ್ಟು ನೀವು ಹಾಕೋಬೋದು. ಇದಾದಮೇಲೆ ನಾನು ಒಂದು ಸ್ವಲ್ಪ ಪೆಪ್ಪರ್ ಪೌಡರ್ ಹಾಕ್ಕೊಂಡಿದ್ದೀನಿ ಇಲ್ಲಿ. ಪೆಪ್ಪರ್ ಪೌಡರ್ ಆದಮೇಲೆ ಒಂದು ಸ್ವಲ್ಪ ಧನಿಯಾ ಪೌಡರ್ ಆದಮೇಲೆ ಒಂದು ಸ್ವಲ್ಪ ಗರಂ ಮಸಾಲ. ಸೊ ಎಲ್ಲನೂ ಸ್ವಲ್ಪ ಹಾಕೊಳ್ಳಿ ಮಸಾಲ, ತುಂಬ ಜಾಸ್ತಿ ಹಾಕೋಬೇಡಿ, ಇಲ್ಲ ತುಂಬ ಮಸಾಲೆ ಆಗಿಬಿಡುತ್ತೆ. ಇದೆಲ್ಲ ಹಾಕಿದ್ಮೇಲೆ ಒಂದ್ಸತಿ ಚೆನ್ನಾಗಿ ಈರುಳ್ಳಿ ಜೊತೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು. ಇದೆಲ್ಲ ಚೆನ್ನಾಗಿ ಮಿಕ್ಸ್ ಆದಮೇಲೆ ನೆಕ್ಸ್ಟ್ ನಾವಿಲ್ಲಿ ಅದೇನು ಮಿಕ್ಸ್ಚರ್ ಕುಟ್ಕೊಂಡು ರೆಡಿ ಇಟ್ಕೊಂಡಿರ್ತೀವಲ್ಲ ಅದೊಂದು ಅರ್ಧ ಇದಕ್ಕೆ ಹಾಕೋಬೇಕು, ಇನ್ನು ಅರ್ಧ ಹಾಗೆ ಸೈಡಲ್ಲಿ ಇಟ್ಕೋಬೇಕು, ಯಾಕಂದರೆ ಅದು ಲಾಸ್ಟಿಗೆ ನಾವು ಮತ್ತೆ ಯೂಸ್ ಮಾಡಬೇಕು. ಸೊ ಇದೆಲ್ಲ ಹಾಕಿದ್ಮೇಲೆ ಇನ್ನೊಂದ್ಸತಿ ಚೆನ್ನಾಗಿ ಮಿಕ್ಸ್ ಮಾಡಿ ನೆಕ್ಸ್ಟ್ ನಾವು ಏನು ಮಾಡ್ತೀವಿ ಅಂದರೆ ಇದಕ್ಕೆ ನಾವು ಮೊಟ್ಟೆನ ಹಾಕ್ಕೋಬೇಕು. ಸೊ ಅದಕ್ಕೆ ಈ ಏನು ಈರುಳ್ಳಿ ಇರುತ್ತಲ್ಲ ಇದಕ್ಕೆ ಒಂದು ಸ್ವಲ್ಪ ಜಾಗ ಮಾಡ್ಕೋಬೇಕು, ಆ ಮೊಟ್ಟೆ ಕ್ಲೀನಾಗಿ ಕೂರೋ ಥರ. ಸೊ ನೋಡಿ ಈ ಥರ ನಾನು ಮಾಡ್ಕೋತಾ ಇದ್ದೀನಲ್ಲ, ಈ ಥರ ಮಾಡ್ಕೊಂಡ್ಬಿಟ್ಟು ನೆಕ್ಸ್ಟ್ ನಾವು ಇದಕ್ಕೆ ಮೊಟ್ಟೆನ ಹಾಕ್ಕೋಬೇಕು. ನಾನಿಲ್ಲಿ ಒಂದು 4 ಮೊಟ್ಟೆಗೆ ಎಷ್ಟು ಬೇಕು ಅಷ್ಟು ಈರುಳ್ಳಿ ತೊಗೊಂಡಿದ್ದೀನಿ. ಸೊ ಅದಕ್ಕೆ ತಕ್ಕನಂತೆ ನಾನು ಮಸಾಲೆ ಕೂಡ ಹಾಕ್ಕೊಂಡಿದ್ದೀನಿ ಎಲ್ಲದಕ್ಕೂ. ನೋಡಿ ಈ ಥರ ನಾವು ಮೊಟ್ಟೆನ ಹಾಕೋಬೇಕು. ಮೊಟ್ಟೆನ ಹಾಕಿದ್ಮೇಲೆ ನಾವು ಸ್ವಲ್ಪ ನೀರು ಎಲ್ಲ ಸೈಡಿಗೂ ಒಂದು ಸ್ವಲ್ಪ ನೀರು ಹಾಕೋಬೇಕು. ಒಂದು 4 ರಿಂದ 5 ಟೀ ಸ್ಪೂನ್ ಅಷ್ಟು ನೀರು, ಯಾಕಂದರೆ ಕೆಳಗಡೆ ಸೀದು ಹೋಗ್ಬಾರ್ದಲ್ಲ. ಒಂದು ಸ್ವಲ್ಪ ನೀರು ಹಾಕೋತಾ ಇದ್ದೀನಿ, ಜಾಸ್ತಿ ಅಲ್ಲ, ಸ್ವಲ್ಪ ಅಷ್ಟೇ. ಇದಾಗಿ ಒಂದು 7-8 ನಿಮಿಷ ಇದನ್ನು ಬೇಯಕ್ಕೆ ಬಿಡಬೇಕು. ನೋಡಿ ಬೆಂದಮೇಲೆ ಈ ಥರ ಕಾಣಿಸುತ್ತೆ. ಸೊ ಈಗ ನಮಗೆ ಈ ಎಗ್ ಕಾಗಿನ ರೆಡಿ ಆಗಿದೆ. ಸೊ ಹೀಗೆ ರೆಡಿ ಆದಮೇಲೆ ನಾವು ಇದಕ್ಕೆ ಲಾಸ್ಟಿಗೆ ಮತ್ತೆ ಅದು ಏನು ಮಿಕ್ಸ್ಚರ್ ಉಳಿದಿರುತ್ತಲ್ಲ ಅದೆಲ್ಲ ಮೊಟ್ಟೆಗೆ ಇನ್ನೂ ಸ್ವಲ್ಪ ಹಾಕ್ತೀನಿ ನಾನಿಲ್ಲಿ. ನಿಮಗೆ ಈ ರೆಸಿಪಿ ಇಷ್ಟ ಆಗಿದ್ರೆ ಶಿವಾಲಿಸ್ ಪಾಕಶಾಲೆನ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸೊ ಇದೆಲ್ಲ ಆದಮೇಲೆ ಲಾಸ್ಟಿಗೆ ನಾವಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ತೊಗೊಂಡು ಇದ್ರ ಮೇಲೆ ಉದುರಿಸ್ಕೋತಾ ಇದ್ದೀವಿ. ಸೊ ಇವಾಗ ನಮಗೆ ಈ ಎಗ್ ಕಾಗಿನ ರೆಡಿ ಆಗಿದೆ. ನೀವು ಇದನ್ನು ಚಪಾತಿ ಜೊತೆ ಆಗಲಿ ಅಥವಾ ರೈಸಿಗೆ ಬೇಕಂದರೆ ಸೈಡ್ಸ್ ಕೂಡ ಮಾಡ್ಕೋಬೋದು. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ನೀವು ಟ್ರೈ ಮಾಡಿಬಿಟ್ಟು ರೆಸಿಪಿ ಹೇಗಾಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.